ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ನೀಲನಕ್ಷೆ ಆಧಾರಿತ 2, 3, 4 ಮತ್ತು 1 ಅಂಕದ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳೊಂದಿಗೆ ತಿಳಿದುಕೊಳ್ಳೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ನಾಳೆ ನಿಮ್ಮ ಶಾಲೆಗಳಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ ಮಕ್ಕಳ. ಸೊ ಈ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಫೈನಲ್ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ. ಯಾಕೆಂದರೆ ಇದು ನಿಮಗೆ ಬ್ಲೂ ಪ್ರಿಂಟ್ ಮೇಲೆ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತದೆ. ಸೊ ಅದರ ಆಧಾರಿತ 2 ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳು ಬರ್ತದೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ. ಹಾಗಾಗಿ ಪ್ರತಿ ಇತಿಹಾಸ ವಿಭಾಗದಿಂದ, ಅರ್ಥಶಾಸ್ತ್ರದಿಂದ, ಭೂಗೋಳದಿಂದ ಯಾವೆಲ್ಲ ರೀತಿ ಪ್ರಶ್ನೆ ಕೇಳ್ತಾರೆ, ಸೊ ಪ್ರತಿಯೊಂದು ಪಾಠದಲ್ಲೂ ಯಾವ್ಯಾವ ಕೇಳ್ತಾರೆ ಅವನ್ನು ನೋಡ್ತಾ ಹೋಗೋಣ ಮಕ್ಕಳ. ಬಹಳ ಯೂಸ್ಫುಲ್ ಆಗ್ತದೆ. ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇತಿಹಾಸ ವಿಭಾಗಕ್ಕೆ ಬಂದರೆ 2 ಅಂಕದ ಪ್ರಶ್ನೆಗಳು ಬಂದರೆ, ಮೊದಲನೇದಾಗಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಸೊ ಈ ಪಾಠದಲ್ಲಿ ಹೆಚ್ಚಾಗಿ ನಿಮಗೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು, ಅಥವಾ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ, ಸೊ ಈ ಪ್ರಶ್ನೆಯನ್ನು ಕೇಳ್ಬೋದು. ನೆಕ್ಸ್ಟು ಆನ್ಸರ್ ನೋಡಿ, ನಿಮಗೆ ಅಲ್ಲೇ ಕಾಣಿಸ್ತಾ ಇದೆ, ನೋಡ್ಕೊಳ್ಳಿ ಮಕ್ಕಳ. ಕ್ವಶನ್ಸ್ ಇಂಪಾರ್ಟೆಂಟ್, ಯಾಕೆಂದರೆ ನೀವು ಕ್ವಶನನ್ನು ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬಹುದು. ನೆಕ್ಸ್ಟ್, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ರಾಜ್ಯಗಳು ಯಾವ್ಯಾವು, ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಯಾವ್ಯಾವು, ಅಥವಾ ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷರಿಗೆ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡಲು ಹೇಗೆ ಸಹಕಾರಿಯಾಯಿತು. ನೆಕ್ಸ್ಟ್, ಬ್ರಿಟಿಷ್ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ನೀತಿ ಹೇಗೆ ಸಹಕಾರಿಯಾಯಿತು. ಸೊ ಇದು ಈ ಪಾಠದಲ್ಲಿ ಬರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ 2 ಅಂಕಕ್ಕೆ. ಸೊ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಸ್ವಾತಂತ್ರ್ಯೋತ್ತರ ಭಾರತ. ಈ ಪಾಠಕ್ಕೆ ಬಂದರೆ, ಜುನಾಗಢ ಸಂಸ್ಥಾನವನ್ನು ಭಾರತಕ್ಕೆ ಏಕೆ ಸೇರಿಸಲಾಯಿತು, ಗೋವಾ ಅನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು, ಭಾರತದ ಒಕ್ಕೂಟಕ್ಕೆ ಬೇರೆಲ್ಲ ಸಂಸ್ಥಾನಗಳ ವಿಲೀನಕ್ಕಿಂತ ಕಾಶ್ಮೀರದ ವಿಲೀನ ವಿಶಿಷ್ಟವಾಗಿದೆ ಹೇಗೆ. ಸೊ ಯಾವುದಾದ್ರೂ 4ರಿಂದ 5 ಪಾಯಿಂಟ್ಸ್ ನೋಡ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ಇತಿಹಾಸದಲ್ಲಿ 2 ಅಂಕಕ್ಕೆ ಈ ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತದೆ ಮಕ್ಕಳ. ನೆಕ್ಸ್ಟ್, ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಾರ್ವಜನಿಕ ಆಡಳಿತ ಮತ್ತು ಒಂದು ಪರಿಚಯ. ಈ ಪಾಠದಲ್ಲಿ ಲೂಥರ್ ಕಿಂಗರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ತಿಳಿಸಲಿಕ್ಕೆ ಕೇಳಿದ್ದಾರೆ. ನೆಕ್ಸ್ಟು, ಸಾರ್ವಜನಿಕ ಆಡಳಿತ ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಸಮರ್ಥಿಸಿ. ಸೊ ಈ ಕ್ವಶನ್ನು ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಗಿಂತ ಭಿನ್ನ ಹೇಗೆ ಅಥವಾ ವ್ಯತ್ಯಾಸಗಳನ್ನ ಕೇಳ್ತಾರೆ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವ್ಯಾವು. ಸೊ ಇವಿಷ್ಟು ಈ ಪಾಠದಲ್ಲಿ ಬರುವಂಥದ್ದು 2 ಅಂಕಕ್ಕೆ. ಸೊ ಇದು ಬ್ಲೂ ಪ್ರಿಂಟ್ ಆಧಾರಿತ ಆಗಿರೋದ್ರಿಂದ ಯಾವೆಲ್ಲ ಪಾಠದಿಂದ 2 ಅಂಕಕ್ಕೆ ಬರ್ತದೆ ಅದಷ್ಟೇ ಪ್ರಶ್ನೆಗಳನ್ನ ನಿಮಗಿಲ್ಲಿ ಕೊಡ್ತಾ ಇರೋದು ಮಕ್ಕಳ. ನೆಕ್ಸ್ಟು, ಜಾಗತಿಕ ಸಂಸ್ಥೆಗಳು. ಸೊ ಇದು ಆಪ್ಷನಲ್ಲಿ ಕೇಳ್ತಾರೆ ಮಕ್ಕಳ, ಹಾಗಾಗಿ ನೋಡ್ಕೊಂಡಿರಿ. ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವ್ಯಾವು, ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಯಾವ್ಯಾವು, ವಿಶ್ವ ಆರೋಗ್ಯ ಸುಧಾರಣೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಪಾತ್ರವನ್ನು ವಿವರಿಸಿ, ಯುನೆಸ್ಕೋದ ಕಾರ್ಯಗಳು ಯಾವ್ಯಾವು. ಸೊ ಇವಿಷ್ಟು ನಿಮಗೆ ಅದರಲ್ಲಿ ಕೇಳೋ ಅಂಥದ್ದು ಮಕ್ಕಳ. ನೆಕ್ಸ್ಟು, ಸಮಾಜಶಾಸ್ತ್ರ ವಿಭಾಗದಲ್ಲಿ ನಿಮಗೆ 2 ಅಂಕಕ್ಕೆ ಬರುವಂಥವು. ಫಸ್ಟು, ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಪೂರ್ವಗ್ರಹಕ್ಕೆ ಕಾರಣಗಳು ಯಾವುವು, ತುಂಬ ಬಾರಿ ಕೇಳ್ತಾರೆ. ನೆಕ್ಸ್ಟ್, ಸಾಮಾಜಿಕ ಸ್ತರ ವಿನ್ಯಾಸವು ಎಲ್ಲ ದೇಶಗಳಲ್ಲೂ ಒಂದೇ ಥರನಾಗಿಲ್ಲ, ವಿವರಿಸಿ. ಅಥವಾ ಸಾಮಾಜಿಕ ಸ್ತರ ವಿನ್ಯಾಸವು ದೇಶದಿಂದ ದೇಶಕ್ಕೆ ಭಿನ್ನವಾಗಿದೆ ಹೇಗೆ. ಸೊ ನೆಕ್ಸ್ಟು, ತಾರತಮ್ಯದಿಂದ ಉಂಟಾದಂತಹ ಪೂರ್ವಗ್ರಹದ ಸಾಮಾಜಿಕ ಸಂಘರ್ಷಣೆಗೆ ಕಾರಣಗಳು ಹೇಗೆ, ಅಸ್ಪೃಶ್ಯತೆ ಆಚರಣೆಗೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ ಏಕೆ. ಸೊ ಇದನ್ನು ವಿವರಣೆಯಾಗಿ ಬರಿಬೇಕು. ಇದಿಷ್ಟು. ನೆಕ್ಸ್ಟ್, ಸಾಮಾಜಿಕ ಸವಾಲುಗಳಿಗೆ ಬಂದರೆ, ಬಾಲಕಾರ್ಮಿಕರ ಸಮಸ್ಯೆಗೆ ಕಾರಣಗಳು ಯಾವ್ಯಾವು, ಬಾಲ್ಯ ವಿವಾಹವನ್ನು ಹೇಗೆ ತಡೆಗಟ್ಟಬಹುದು, ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣಗಳು ಯಾವ್ಯಾವು. ಸೊ ಇದಿಷ್ಟು ನಿಮಗೆ ಇದರಲ್ಲಿ ಬರುವಂಥದ್ದು. ನೆಕ್ಸ್ಟು, ಭೂಗೋಳ ವಿಭಾಗಕ್ಕೆ ಬಂದರೆ, ಭಾರತದ ಜಲಸಂಪನ್ಮೂಲಗಳು. ಈ ಪಾಠದಲ್ಲಿ ನಿಮಗೆ ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಗಳ ವ್ಯತ್ಯಾಸವೇನು, ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಏಕೆ, ಮಳೆ ಕೊಯ್ಲಿನ ವಿಧಗಳು ಯಾವ್ಯಾವು, ಉದಾಹರಣೆ ಕೊಡಿ. ನೆಕ್ಸ್ಟ್, ವಿವಿಧೋದ್ದೇಶ ನದಿ ಯೋಜನೆಯ ಉದ್ದೇಶಗಳು ಯಾವ್ಯಾವು, ಯಾವುದಾದ್ರೂ 5 ಪಾಯಿಂಟ್ಸನ್ನು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್, ಭಾರತದ ಭೂಬಳಕೆ. ಸೊ ಈ ಒಂದು ಪಾಠದಲ್ಲಿ ಸ್ಥಿರ ಬೇಸಾಯ ಮತ್ತು
ಸ್ಥಳಾಂತರ ಬೇಸಾಯದ ನಡುವಿನ ವ್ಯತ್ಯಾಸ ಎಂದರೆ ಕೇಳ್ತಾರೆ. ನೆಕ್ಸ್ಟ್ ಮಿಶ್ರ ಬೇಸಾಯದ ಅರ್ಥವೇನು ಕೇಳ್ಬೋದು. ಖಾರಿಫ್, ರಬಿ ಮತ್ತು ಜೇಡ್ ಬೇಸಾಯಗಳ ವ್ಯತ್ಯಾಸಗಳೇನು. ಹತ್ತಿ ಬೆಳೆಯಲು ಅವಶ್ಯಕ ಪೂರಕ ಅಂಶಗಳು ಯಾವ್ಯಾವು. ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು. ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸಿ. ಬೆಳೆಯ ಮಾದರಿಗಳ ನಿರ್ಧರಿಸುವಂಥ ಅಂಶಗಳು ಯಾವ್ಯಾವು. ಸೊ ಇದಿಷ್ಟು ನಿಮಗೆ ಕೇಳುವಂಥದ್ದು ಮಕ್ಕಳ ಭೂಗೋಳದಿಂದ. ಅರ್ಥಶಾಸ್ತ್ರ ವಿಭಾಗಕ್ಕೆ ಬಂದರೆ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಈ ಪಾಠದಲ್ಲಿ ನಿಮಗೆ 2 ಅಂಕಕ್ಕೆ ಬರ್ತದೆ. ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವ್ಯಾವು, ಅಥವಾ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನದ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟು ಮಾಡ್ತದೆ. ಪಂಚವಾರ್ಷಿಕ ಯೋಜನೆ ಉದ್ದೇಶಗಳು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಕೃಷಿ ವಲಯದ ಸಮಸ್ಯೆಗಳಿಗೆ ಪರಿಹಾರವೇನು. ನೀತಿ ಆಯೋಗದ ಧ್ಯೇಯಗಳು ಯಾವ್ಯಾವು. ಇದಿಷ್ಟು ನಿಮಗೆ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಪ್ರಶ್ನೆಗಳು ಮಕ್ಕಳ. 2 ಅಂಕಕ್ಕೆ ಬರುವಂಥದ್ದು. ಇದು ಬ್ಲೂ ಪ್ರಿಂಟ್ ವೈಸ್ ಆಗಿರೋದ್ರಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಯವಹಾರ ಅಧ್ಯಯನಕ್ಕೆ ಬಂದರೆ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ. ಸೊ ಈ ಪಾಠದಲ್ಲಿ ನಮಗೆ ಗ್ರಾಹಕರು ಅನುಭವಿಸುತ್ತಿರುವಂತಹ ಸಂಕಷ್ಟಗಳೇನು. ಸೊ ಇದನ್ನು ಕೇಳ್ತಾರೆ. ಬಳಕೆದಾರರ ಶೋಷಣೆಗೆ ಕಾರಣವಾದ ಅಂಶಗಳು. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶವೇನು. ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದಂಥ ಮಾಹಿತಿಗಳು ಯಾವ್ಯಾವು. ಇದನ್ನು ತುಂಬ ಬಾರಿ ಕೇಳ್ತಾರೆ. 3 ಗ್ರಾಹಕ ಆಯೋಗದ ಕಾರ್ಯಭಾರಗಳ ಅಂಶಗಳೇನು. ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರೀಯ ಗ್ರಾಹಕ ಆಯೋಗ. ಸೊ ಇದಿಷ್ಟು ನಿಮಗೆ 2 ಅಂಕದಲ್ಲಿ ಬರುವಂತಹ ಬ್ಲೂ ಪ್ರಿಂಟ್ ಆಧಾರಿತ ಕ್ವಶನ್ಸ್ ಆಗಿರ್ತದೆ ಮಕ್ಕಳು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ಪಾಠಗಳಲ್ಲಿ ನಿಮಗೆ 2 ಅಂಕ ಬರುವಂಥದ್ದು. ನೆಕ್ಸ್ಟ್ 3 ಅಂಕಕ್ಕೆ ಬಂದರೆ ಮಕ್ಕಳ ನಮಗೆ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವ್ಯಾವು. ಆದಾಯ ತೆರಿಗೆ ಇರ್ಬೋದು, ವ್ಯಾಪಾರಗಳಿಗೆ ನಷ್ಟ, ಜಲಯಾನಕ್ಕೆ ಪ್ರೋತ್ಸಾಹ, ವೈಜ್ಞಾನಿಕ ಆವಿಷ್ಕಾರ. ಸೊ ಈ ಒಂದು ಕ್ವಶನ್ಸ್ಗಳಾಗಿರ್ತವೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಮಾರ್ತಾಂಡವರ್ಮನ ಸಾಧನೆ ಅಥವಾ ಡಚ್ಚರನ್ನು ಹೇಗೆ ನಿಯಂತ್ರಿಸ್ತಾನೆ. ಸೊ ಈ ಕ್ವಶನ್ನು ಸಹ 2 ಅಂಕಕ್ಕೆ ರಿಪೀಟೆಡ್ ಆಗಿ ಕೇಳ್ತಾರೆ. ನೆಕ್ಸ್ಟ್ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ. ಕಾರಣ ಮತ್ತು ಪರಿಣಾಮಗಳು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಲಾಸ್ಟ್ ಮಿನಿಟ್ ಆಗಿರೋದ್ರಿಂದ ನಿಮಗೆ ಜಸ್ಟ್ ಕ್ವಶನ್ನು ವಿತ್ ಆನ್ಸರ್ಸ್ ಹೇಳ್ತಾ ಇದ್ದೀನಿ. ಕಮ್ಮಿಂಗ್ ಎಕ್ಸಾಮ್ಗೆ ವಿತ್ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗೋಣ. ಸೊ ಇದನ್ನು ಓದ್ಕೊಳ್ಳಿ ಈಗ. ನೆಕ್ಸ್ಟ್ ಬಕ್ಸಾರ್ ಕದನದ ಪರಿಣಾಮಗಳು ಯಾವ್ಯಾವು. ಭೂ ಕಂದಾಯ ನೀತಿಯಿಂದ ಉಂಟಾಗುವಂಥ ಪರಿಣಾಮಗಳು ಏನು. ನೆಕ್ಸ್ಟು 6ನೇ ಕ್ವಶನ್ನು ಬ್ರಿಟಿಷರ ಶಿಕ್ಷಣ ನೀತಿಯಿಂದಾಗಿ ಭಾರತೀಯರ ಮೇಲಾದಂತಹ ಪರಿಣಾಮಗಳು ಏನು. ಸೊ ಇದಿಷ್ಟು ಪಾಯಿಂಟ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕು ಮಕ್ಕಳ. ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಸಮಾಜ ಸುಧಾರಕರ ಬೋಧನೆ ಅಥವಾ ಹೋರಾಟವನ್ನು ತಿಳಿಸಿ. ನೆಕ್ಸ್ಟ್ 8ನೇದು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ಬಂದಂತಹ ಸುಧಾರಣೆಗಳು ಯಾವ್ಯಾವು. ನೆಕ್ಸ್ಟ್ 9ನೇದು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ತತ್ವಗಳನ್ನು ಪಟ್ಟಿ ಮಾಡಿರಿ. 10ನೇದು ಭಯೋತ್ಪಾದನೆ ನಿಗ್ರಹಕ್ಕೆ ಭಾರತದ ಕ್ರಮಗಳೇನು. 11ನೇ ಪ್ರಶ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನು ತಿಳಿಸಿ. 12ನೇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದಾದ ಪರಿಣಾಮಗಳೇನು. 13 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳನ್ನು ತಿಳಿಸಿ. 14ನೇದು ನಿರುದ್ಯೋಗ ಸಮಸ್ಯೆಗೆ ಕಾರಣಗಳನ್ನು ತಿಳಿಸಿ. 15 ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮವೇನು. ನಿರುದ್ಯೋಗ ಸಮಸ್ಯೆಯ ಪರಿಣಾಮಗಳೇನು. ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸಗಳು. ಮೋಸ್ಟ್ ರಿಪೀಟೆಡ್ ಕ್ವಶನು. ನೆಕ್ಸ್ಟ್ ಅರಣ್ಯದ ಮಹತ್ವವನ್ನು ತಿಳಿಸಿ. 19ನೇದು ಅರಣ್ಯ ನಾಶಕ್ಕೆ ಕಾರಣ ಮತ್ತು ನಿಯಂತ್ರಣ ವಿಧಾನಗಳು ಯಾವ್ಯಾವು. ನೆಕ್ಸ್ಟು ಚಂಡಮಾರುತ ಅಥವಾ ಪ್ರವಾಹ, ಕಡಲ ಕೊರೆತಕ್ಕೆ ಕಾರಣಗಳು. ಇವೆಷ್ಟಕ್ಕೂ ಇದೇ ಆನ್ಸರ್ ಆಗಿರುತ್ತೆ. ಭೂಕಂಪ, ಭೂಕುಸಿತಕ್ಕೆ ಕಾರಣಗಳ್ಯಾವು. ಸೇಮ್ ಆನ್ಸರ್ ಆಗಿರುತ್ತೆ. ಭೂಕಂಪ, ಚಂಡಮಾರುತ, ಭೂಕುಸಿತ, ಪ್ರವಾಹ, ಕಡಲ ಕೊರೆತದ ಪರಿಣಾಮಗಳು ಏನು. ಇವೆಲ್ಲದರದ್ದು ಪರಿಣಾಮ ಒಂದೇ ಆಗಿರ್ತವೆ. ಇದಿಷ್ಟನ್ನು ನೀವು ನೋಡ್ಕೊಳ್ಳಿ. ಯಾವುದೇ ಕೇಳಿದರೂ ಇದಿಷ್ಟೇ ಆನ್ಸರೇನ ಬರಿತಾ ಹೋಗಿ ಮಕ್ಕಳ. ಅದೇ ರೀತಿ ಭೂಕಂಪ, ಚಂಡಮಾರುತ, ಭೂಕುಸಿತ, ಪ್ರವಾಹ, ಕಡಲ ಕೊರೆತದ ನಿಯಂತ್ರಣದ ಕ್ರಮಗಳು. ಸೊ ಯಾವೆಲ್ಲ ರೀತಿಯ ನಿಯಂತ್ರಿಸ್ಬೋದು ಅದು. ನೆಕ್ಸ್ಟ್ ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಅಥವಾ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಯ ಪಾತ್ರ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಇದು. ನೆಕ್ಸ್ಟ್ 25ನೇ ಪ್ರಶ್ನೆ ಗ್ರಾಮಾಭಿವೃದ್ಧಿಯಲ್ಲಿ ಸ್ವಸಹಾಯ ಸಂಘಗಳ ಪಾತ್ರವೇನು. ಸೊ ಇದು. ನೆಕ್ಸ್ಟ್ ಬ್ಯಾಂಕಿನ ಕಾರ್ಯಗಳು ಅಥವಾ ಸೇವೆಗಳು ಅಥವಾ ಲಕ್ಷಣಗಳು, ಅನುಕೂಲಗಳನ್ನು ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಅಂಚೆ ಕಚೇರಿಯಲ್ಲಿ ಸಲ್ಲಿಸುವ ಸೇವೆಗಳು ಅಥವಾ ಹಣಕಾಸಿನ
ಕಾರ್ಯಗಳೇನು, ಪಾಯಿಂಟ್ಸ್ ಅಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಂಕ್ ಖಾತೆ ತೆರೆಯುವ ವಿಧಾನಗಳನ್ನು ಪಟ್ಟಿ ಮಾಡಿ, ಯಾವ ರೀತಿಯ ಬ್ಯಾಂಕ್ ಖಾತೆಯನ್ನು ತೆರೆಯಬೇಕು. ನೆಕ್ಸ್ಟ್ ದೂರ ಸಂವೇದಿ ತಂತ್ರಜ್ಞಾನ ಇಂದು ಅತ್ಯಂತ ಅವಶ್ಯಕವಾಗಿದೆ ಹೇಗೆ. ಸೊ ಇದಿಷ್ಟು ಪಾಯಿಂಟ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಗ್ರಾಮೀಣ ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿ, ಇದಿಷ್ಟು. ನೆಕ್ಸ್ಟ್ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ವಿವರಿಸಿ. ನೆಕ್ಸ್ಟ್ 32ನೇದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ಪಾತ್ರವೇನು. ನೆಕ್ಸ್ಟ್ 33ನೇ ಪ್ರಶ್ನೆ, ನಿತ್ಯ ಹರಿದ್ವರ್ಣ ಹಾಗೂ ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳ ನಡುವೆ ಇರುವಂತಹ ವ್ಯತ್ಯಾಸವೇನು. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ನ ಉಪಯೋಗಗಳೇನು. ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ. ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ಭಾರತವು ಹೇಗೆ ಪ್ರಯತ್ನಿಸುತ್ತದೆ. ವೈಯಕ್ತಿಕ ಮತ್ತು ಸಾರ್ವಜನಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಾರ್ಯಗಳು ಯಾವ್ಯಾವು. ಪೆರಿಯಾರ್ ಚಳುವಳಿಯನ್ನು ಕುರಿತು ವಿವರಿಸಿ. ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಸೊ ಒಟ್ಟಾರೆಯಲ್ಲಿ 40 ಪ್ರಶ್ನೆಗಳು ಮಕ್ಕಳ ನಿಮಗೆ 3 ಅಂಕಕ್ಕೆ ಇರುವಂಥವು. ಸೊ ಇದರಲ್ಲಿ ನಿಮಗೆ ಬರುವಂಥವು 9 ಪ್ರಶ್ನೆಗಳು ಮಾತ್ರ 3 ಅಂಕಕ್ಕೆ ಬರುವಂಥದ್ದು. ಹಾಗಾಗಿ ಇದಿಷ್ಟು ನಿಮಗೆ ಬ್ಲೂ ಪ್ರಿಂಟ್ ಮೇಲೇ ಕೊಟ್ಟಿರೋದ್ರಿಂದ ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕು. 2 ಅಂಕಕ್ಕೆ 3 ಅಂಕಕ್ಕೆ ಆಯಿತು. ಸೊ ಈಗ 4 ಅಂಕಕ್ಕೆ ಬಂದು ನಿಮಗೆ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬರ್ತದೆ. ಒಂದು, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಏನು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ಅವರು ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅದನ್ನು ಕಂಪ್ಲೀಟಾಗಿ, ಏಕೆಂದರೆ ಇದು 4 ಅಂಕದ ಪ್ರಶ್ನೆಗಳಾಗಿರೋದ್ರಿಂದ ಮಿನಿಮಮ್ ನೀವೊಂದು 8 ಪಾಯಿಂಟ್ಸನ್ನು ಬರೀಲೇಬೇಕಾಗ್ತದೆ, 8ರಿಂದ 10 ಪಾಯಿಂಟ್ಸನ್ನು. ಹಾಗಾಗಿ ಇವೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಿಕ್ಕದೇವರಾಜ ಒಡೆಯರವರ ಸಾಧನೆಗಳು ಯಾವ್ಯಾವು. ಸೊ ಎರಡನ್ನೂ ಸಹ ನೀವು ಆ ಪಾಠದಲ್ಲಿ ನೋಡ್ಕೋಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಚಿಕ್ಕದೇವರಾಜ ಒಡೆಯರ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ಬೋದು. ನೆಕ್ಸ್ಟ್ ಸ್ವತಂತ್ರ ಹೋರಾಟದಲ್ಲಿ ದೋಂಡಿಯಾ ವಾಗ್ನ ಪಾತ್ರವೇನು ವಿವರಿಸಿ. ಸೊ ಇದಿಷ್ಟು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪಾಯಿಂಟ್ಸ್, ಟೋಟಲಿ 10 ಪಾಯಿಂಟ್ಸ್ ಕಾಣಿಸ್ತಾ ಇದೆ. ಈ ಕಡೆ 2 ಸೈಡು ಇದೆ ನೋಡಿ, ಅಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವತಂತ್ರ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ವೆರಿ ಇಂಪಾರ್ಟೆಂಟು, ತುಂಬ ಬಾರಿ ಕೇಳ್ತಾರೆ ಮಕ್ಕಳ. ನೀವೊಂದು 5-6 ಕ್ವಶನ್ ಪೇಪರ್ಸ್ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಕ್ವಶನ್ ತುಂಬ ರಿಪೀಟೆಡ್ ಆಗಿ ಕೇಳ್ತಾರೆ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವೇನು. ಸೊ ಇದನ್ನು 1885ರಿಂದ 1905ನ ಮಂದಗಾಮಿಗಳ ಯುಗ ಅಂತಾರೆ. ಸೊ ಅಲ್ಲಿ ರಾನಡೆ, ಎಸ್ ಬ್ಯಾನರ್ಜಿ, ನವರೋಜಿ ಮತ್ತು ಗೋಖಲೆ ಇವರೆಲ್ಲ ಅದರಲ್ಲಿರ್ತಾರೆ. ಸೊ ಅದನ್ನು ಡೀಟೇಲ್ ಆಗಿ ಬರೆದ್ರೆ ನಿಮಗೆ ಪೂರ್ಣವಾಗಿ 4 ಅಂಕ ಸಿಗುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿ ಅಥವಾ ತಿಲಕರ ಪಾತ್ರವೇನು. ಸೊ ಅವರ ಪಾತ್ರ ಏನು ಕೇಳ್ತಾರೆ, ಅಥವಾ ತೀವ್ರಗಾಮಿಗಳ ಪಾತ್ರವೇನಂತ ಕೇಳಿದ್ರು ಅದೇ ಆನ್ಸರ್, ಅದಕ್ಕೂ ಅದೇ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ ಬಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವೇನು ಅಂತ ಕೇಳಿದ್ದಾರೆ. ಸೊ ಅದು ಸಹ ಇಂಪಾರ್ಟೆಂಟ್. ನೆಕ್ಸ್ಟು ಸಾಮಾಜಿಕ ಸಮಾನತೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರವೇನು. ಸೊ ಇದಿಷ್ಟರೊಳಗಡೆ ಯಾವುದಾದ್ರೂ 4 ಬರುತ್ತೆ. ಒಂದು ಪ್ರಶ್ನೆಗೆ ನಿಮಗೆ ಆಪ್ಷನ್ನು ಇರುತ್ತೆ ಮಕ್ಕಳು, ಯಾವುದಾದ್ರೂ 2ರಲ್ಲಿ ಒಂದನ್ನು ಬರೀಲಿಕ್ಕೆ, ಹಾಗಾಗಿ ಎಲ್ಲವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬ್ರಹ್ಮ ಸಮಾಜದ ಸುಧಾರಣೆಯನ್ನು ಪಟ್ಟಿ ಮಾಡಿರಿ. ಆರ್ಯ ಸಮಾಜದ ಬೋಧನೆಗಳನ್ನು ವಿವರಿಸಿ. ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಂತಹ ಕ್ರಮಗಳು ಯಾವ್ಯಾವು. ಅನಕ್ಷರತೆ ನಿವಾರಣೆಯ ಕ್ರಮಗಳನ್ನು ಪಟ್ಟಿ ಮಾಡಿರಿ. ಭ್ರಷ್ಟಾಚಾರಕ್ಕೆ ಕಾರಣಗಳೇನು. ಮಣ್ಣಿನ ಸವೆತ ತಡೆಗಟ್ಟುವಂತಹ ವಿಧಾನಗಳು ಯಾವ್ಯಾವು. ಮಣ್ಣಿನ ಸವೆತಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರವನ್ನು ವಿವರಿಸಿ. ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು. ನೆಕ್ಸ್ಟ್ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸರ್ಕಾರವು ಕೈಗೊಂಡಿರುವಂತಹ ಕ್ರಮಗಳು ಯಾವ್ಯಾವು. ಸೊ ಇವೆಲ್ಲ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು 19ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳು ಏನು. ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ. ನೆಕ್ಸ್ಟ್ ಸಕ್ಕರೆ ಕೈಗಾರಿಕೆಗಳು ಗಂಗಾ ನದಿಯ ಮೈದಾನದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಏಕೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಸತ್ಯಶೋಧಕ ಸಮಾಜವು ಭಾರತೀಯ ಸಮಾಜವನ್ನು ಹೇಗೆ ಸುಧಾರಣೆ ಮಾಡಿತು. ನೆಕ್ಸ್ಟ್ ಆ್ಯನಿ ಬೆಸೆಂಟರು ಸುಧಾರಣಾ ಕ್ರಮಗಳನ್ನು ವಿವರಿಸಿ. 24ನೇದು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಗುವಂತಹ ತಾರತಮ್ಯವನ್ನು ಹೋಗಲಾಡಿಸಲು ಸರ್ಕಾರದ ಕ್ರಮಗಳೇನು. ಇದಿಷ್ಟು ನಿಮಗೆ 4 ಅಂಕಕ್ಕೆ ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆಗಳಾಗಿರ್ತದೆ ಮಕ್ಕಳು, ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ನೆಕ್ಸ್ಟು ನಿಮಗೆ ಲಾಸ್ಟಿಗೆ ನೋಡ್ಕೋಬೇಕಾಗಿರೋಂಥದ್ದು ಭೂಪಟ. ವೆರಿ ಇಂಪಾರ್ಟೆಂಟ್, ಯಾಕೆಂದರೆ ನಕ್ಷೆ ಅವರೇ ಕೊಟ್ಟಿರ್ತಾರೆ ಮಕ್ಕಳ, ಭಾರತದ ನಕ್ಷೆಯನ್ನು ಕೊಟ್ಟಿರ್ತಾರೆ. ಸೊ ನಿಮ್ಗೆ ಇಲ್ಲಿ ಪಾಯಿಂಟ್ಸ್ಗೂ ನೋಡಿ 42 ಮಾರ್ಕಿಂಗನ್ನು ಮಾಡಲಿಕ್ಕೆ ಕೊಟ್ಟಿರೋದು ಮಕ್ಕಳ. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್, ಯಾಕೆಂದರೆ 5 ಅಂಕಗಳು ಸಿಗ್ತದೆ ಮಕ್ಕಳ. ಹಾಗಾಗಿ ಪ್ರತಿಯೊಂದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತದೆ. ನೋಡಿ ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ, ನೋಡಿ ಕಾಣಿಸ್ತಾ ಇದೆ ಇಲ್ಲಿ ಡಿಸ್ಪ್ಲೇ ಮೇಲೆ ಬರ್ತಾ ಇದೆಯಲ್ಲ. ಸೊ ಇದಿಷ್ಟು ಪಾಯಿಂಟ್ಸನ್ನು ನೀವು ಮಾರ್ಕಿಂಗನ್ನು ಕಲೀಲೇಬೇಕಾಗ್ತದೆ. ಒಟ್ಟಾರೆ 42 ಪಾಯಿಂಟ್ಸ್ ಇದ್ದಾವೆ, 42 ಪ್ಲೇಸಸ್ಗಳಿದ್ದಾವೆ ಮಕ್ಕಳು. ಅದಷ್ಟು ಪ್ಲೇಸ್ಗಳನ್ನು ನೀವು ಮಾರ್ಕಿಂಗ್ ಮಾಡಲಿಕ್ಕೆ ಕಲ್ತ್ಕೋಬೇಕು. ಹಾಗಾಗಿ ಪೂರ್ತಿಯಾಗಿ ಇಂಡಿಯಾ ಮ್ಯಾಪನ್ನು ಮಾರ್ಕಿಂಗ್ ಮಾಡೋದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. 5 ಅಂಕಗಳು ಸಿಗ್ತದೆ ನಿಮಗೆ. ಸೊ ಹಾಗಾಗಿ ಇದಿಲ್ಲಿಗೆ ನಿಮಗೆ ಒಟ್ಟಾರೆ 2, 3 ಮತ್ತು 4, 5 ಅಂಕದ ಪ್ರಶ್ನೆಗಳು ಮುಗಿಯುತ್ತೆ. ನೀವು ನೋಡ್ಕೊಬೇಕಾಗಿರೋಂಥದ್ದು 1 ಅಂಕದ ಪ್ರಶ್ನೆಗಳು. ಸೊ ಈಗ ಇತಿಹಾಸಕ್ಕೆ ಬಂದರೆ ನಮಗೆ 4 ಪ್ರಶ್ನೆಗಳಿರ್ತವೆ, 4 ಅಂಕ ಸಿಗ್ತದೆ. ಹಾಗಾಗಿ ಯಾವ್ಯಾವ ಪಾಠದಿಂದ ಯಾವೆಲ್ಲ ರೀತಿ ಪ್ರಶ್ನೆಗಳು ಬರ್ತದೆ. 1 ಅಂಕದ ಪ್ರಶ್ನೆಗಳು ನಿಮಗೆ 16 ಇರ್ತದೆ. 8 ಮಲ್ಟಿಪಲ್ ಚಾಯ್ಸ್ ಕ್ವಶನು, 8 MCQಗಳಲ್ಲಿ ಇರ್ತದೆ. ಹಾಗಾಗಿ ಇವೆಲ್ಲ ಪ್ರಶ್ನೆಗಳನ್ನು ನಾನು ಇದು ಮಾಡಲಿಕ್ಕಾಗಲ್ಲ. ಸೊ ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ವಿಡಿಯೋನ ನೋಡ್ತಾ ಇದ್ದರೆ. ಸೊ ಸ್ಕ್ರೀನ್ಶಾಟ್ಸನ್ನು ತೆಗೆದುಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪಾಠದಿಂದ, ಯಾವ ಪಾಠದಿಂದ 1 ಅಂಕದ ಪ್ರಶ್ನೆಗಳು ಬರ್ತದೆ, ಆ ಎಲ್ಲ ರೀತಿಯ ಪ್ರಶ್ನೆಗಳು, ಆ ಪಾಠದಲ್ಲಿ ಯಾವೆಲ್ಲ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು, ಆ ಎಲ್ಲ ಪ್ರಶ್ನೆಗಳನ್ನು ನಾನು ನಿಮಗಿಲ್ಲಿ ಕೊಡಾಗಿರೋದ್ರಿಂದ ಸೊ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನಿಮಗೆ, ಅದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಒಂದು ಕಡೆ ಸಿಕ್ತಂಗೆ ಆಗುತ್ತೆ. ಹಾಗಾಗಿ ನಿಮಗೆ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳ. ನೆಕ್ಸ್ಟ್ ನಾನು ಕಮ್ಮಿಂಗ್ ಎಕ್ಸಾಮ್ಗೆ ಇನ್ ಡೀಟೇಲ್ ಆಗಿ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.